ಗಂಗಾ ಎಲ್ಲಿ ಕೊಂತೀಯ ನಮ್ಮವ್ವ ಕೈನಾಗ ಅಡ್ಗೆ ಬೇರೆ ಇಟ್ಕೊಂಡಿದ್ದೆ ಬನ್ನಿ ಎಲ್ಲಿಗೆ ಹೋಯ್ತೇವ ನನ್ನ ಗಂಗಾ ಬನ್ನಿ ನೀವು ನಿಲ್ಲವಾ ಇದೇನ್ ಮಾಡ್ಲಿಕ್ಕೆ ಹತ್ತಿರ್ತೀನಿ ಚಿಕ್ಕಮ್ಮ ನಾನು ಇವತ್ತು ಹೊರಡ್ತಾ ಇದ್ದಿ ಹೊಂಟಿ ಎಲ್ಲಿಗವ ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ತಿ ಚಿಕ್ಕಮ್ಮ ಕರೆನ ಹೇಳಿಕತ್ತೀನಿ ಹೌದು ಚಿಕ್ಕಮ್ಮ ನಾನು ನಿಜ ಹೇಳ್ತಾ ಇದ್ದೆ ಆದ್ರ ಅಲ್ಲಿ ಹೋದ್ರ ಏನಾಗ್ತದೆ ಅಂತ ನಾನು ಹೇಳಿ ನಿಂಗೆ ಹೌದಿಲ್ಲ ಅದು ಏನೇ ಇರಲಿ ಏನೇ ಆಗಲಿ ನಾನಂತೂ ಇಲ್ಲಿ ಇದ್ನಲ್ಲೇ ನಾನು ಅಲ್ಲಿಗೆ ಹೋಗ್ತಿ ನಾನಿಲ್ಲಿ ಇದ್ರೆ ಇವ್ರು ನನ್ನನ್ನು ಸುಮ್ಮನೆ ಬಿಡ್ತವಲ್ಲ ಆಸ್ತಿಗೋಸ್ಕರ ನನ್ನನ್ನು ಸಾಯಿಸ್ತಾ ಕರೆನ ಹೋಗ್ತಿ ಗಂಗಾ ಹೋಗ್ಲಿಕ್ಕೆ ಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಂಗಿದ್ರ ಈಗ 7 ಗಂಟೆಗೆ ಒಂದು ಬಸ್ ಅದ ತಡ ಮಾಡ್ಬೇಡ ಆ ಬಸ್ ತಪ್ತು ಅಂದ್ರ ಲಘು ಬೇರೆ ಬಸ್ ಇಲ್ವಾ ಕಂಡಿದ್ವಿ ಚಲೋ ಇರೋ ಮಗಳ ಅಷ್ಟು ಸಾಕಿ ಜೀವಕ್ಕ ನಾ ಹೋಗ್ಬತ್ತಿ ಚಿಕ್ಕಮ್ಮ ಆತು ಮಗಳ ಗಂಗಾ ನಿನ್ನ ಹತ್ರ ಬಸ್ಗ ರೊಕ್ಕ ಇರೋಲ್ಲ ಆಹಾ ನನ್ನ ಹತ್ರ ಇಷ್ಟು ರೊಕ್ಕ ಅದ ಇದನ್ನ ಇಟ್ಕೋಪ ರೊಕ್ಕ ಇಲ್ಲ ಅಂದ್ರೆ ಅದು ನೋಡಿ ಹೆಂಗೆ ಕರ್ಕೊಂಡು ಹೋಗ್ತಾರಪ್ಪ ನಿನ್ನ ತುಂಬ ಉಪಕಾರ ಆಯ್ತು ಚಿಕ್ಕಮ್ಮ ಈಗ ಹೇಳುವ ಏನು ನಿನ್ನ ನಿರ್ಧಾರ ಆಸ್ತಿ ಮಠದ ಕಡೆನೇ ಇರಲು ಇಲ್ಲ ನಿಮ್ಮ ಮಾವರ ಸುಪರ್ದಿಗೆ ಕೊಡ್ಸೋಣ ಇನ್ನು ನಾನು ಮಾವನ ಮನೆಯಲ್ಲೇ ಇರ್ತಿ ನಂಗೂ ಸುಮಾರು ಖರ್ಚಿತ್ತು ಅವರು ಹೆಂಗ ಅನ್ನ ಹಾಕಕ್ಕಲ್ಲ ಅದಕ್ಕೆ ಆಸ್ತಿನ ಮಾವನ್ ಸುಪರ್ದಿಗೆ ಕೊಟ್ಬಿಡಿ
ಆತ್ ನೋಡ್ರಪ್ಪ, ಗಂಗಾ ವಿನಂತಿ ಮಾಡ್ಯಾಳ. ಆಕಿ ಆಸ್ತಿನ ಜಗದೀಶ್ ಪಾಟೀಲ್ ತಾಬಕ್ಕೆ ಹೋಗ್ತದೆ. ಗಂಗಾ ವಹಿಸಿ ಬಂದ ತಕ್ಷಣ ಜಗದೀಶ್ ಪಾಟೀಲ್ರು ಈ ಆಸ್ತಿನ ಬಿಟ್ಟು ಕೊಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಕಾಗದ ಪತ್ರನ ಕಾಯ್ದೆಸೀರ್ ಮಾಡಿಸ್ಕೊಳ್ಬೇಕು. ಏನ ಗಂಗಾ, ಇನ್ನೂ ನಿನ್ ದಿಮಾಕ್ ಹಿಡ್ದಿಲ್ಲ? ನಮಗ ಆಸ್ತಿ ಕೊಡೋದಿಲ್ಲ ಅಂತಿ? ನಮಗ ಆಸ್ತಿ ಕೊಡ್ಬೇಕಂತ ಲೆಕ್ಕ ಹಾಕ್ತಿ? ಹಂಗಾದ್ರ ನಾವು ನಿನಗ ಎಷ್ಟು ಕೂಳ್ ಹಾಕ್ಬೇಕನ್ನೋದನ್ನ ಲೆಕ್ಕ ಹಾಕ್ಬೇಕಾಗ್ತದ. ನಿನ್ ಇಡೀ ಜೀವಮಾನ ಕೂಳ್ ಹಾಕೋರ್ ನಾವು, ಅದಕ್ಕೆ ಲೆಕ್ಕ ಹಾಕೋದು ಬೇಡ. ಅಥವಾ ನೀನು ಆಸ್ತಿ ಕೊಡೋದು ಬೇಡ, ನಾವು ಅದಕ್ಕೆ ಲೆಕ್ಕ ಹಾಕ್ತೀವಿ ತಗೋ. ಅಲ್ಲಿ ನಿಮ್ಮ ಅಜ್ಜಿ ಅದಾಳ ನೋಡು, ನಿಮ್ಮಪ್ಪನ ತಾಯಿ. ಇವತ್ತು ರಾತ್ರಿ ನಾವ ಆಕೆಗೆ ವಿಷ ಹಾಕಿ ಸಾಯಿಸ್ಬಿಡ್ತೀವಿ. ಹೆಂಗೂ ಸಾಯೋ ಹೆಣ ಅದ, ಅದಕ್ಕೆ ನಾವ್ಯಾಕೆ ರೊಕ್ಕ ಖರ್ಚು ಮಾಡ್ಬೇಕಾ ನಮ್ಮವ್ವ? ಆತ್ ಬಿಡು, ಸ್ವಲ್ಪ ಹೊತ್ತ ಮುದುಕಿ ಗೊಟಕ್ಕಂತದ. ಚಿಕ್ಕಮ್ಮ, ಅಜ್ಜಿಗೆ ಎಂತಕ್ ವಿಷ ಹಾಕ್ತಿದೆ? ನನ್ನ ಮೇಲಿನ ಕೋಪಕ್ಕೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಟ್ರಿ? ಹೌದು, ನನ್ನ ಮಾವನ್ ತಾಯಿ ಇದ್ದ. ದೊಡ್ಡವ್ರವರು ಹಿಂಗೆಲ್ಲ ಮಾಡ್ಲಾಗ ನೀ ಏನು ಹೇಳ್ಬೇಡ್ವಾ? ಯಾರ ಸಂಬಂಧ ಯಾರಿಗೂ ಇಲ್ಲ, ಯಾರಿಗೂ ಬೇಕಾಗೂ ಇಲ್ಲ. ವೈನಿ, ಪಂಚಾಯತಿಗೆ ಹೋಗಿ ನನ್ನ ಮಾತನ್ನ ಹಿಂದಕ್ಕೆ ತಗೊಳ್ಳಿಕ್ಕೆ ಹತ್ತೀನಿ ಅಂದ್ರೆ ಸಾಕು, ಮತ್ತೆ ನಮ್ಮ ಆಸ್ತಿ ಕೈಗೆ ತಪ್ಪ ಹೋಗ್ತದ. ಗಂಗಾ ಮಾತಾಡಬಾರ್ದು ಅಂದ್ರ ಆಕಿನ ಇಲ್ದಂಗೆ ಮಾಡ್ಬೇಕು.